ಅಶ್ವವೇಗ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು. ಮಕರ ಸಂಕ್ರಾಂತಿ ವರ್ಷದ ಮೊದಲನೇ ಹಬ್ಬ ಆಗಿರುವಂತದ್ದು. ಏಕಾದಶಿ ಆದ್ಮೇಲೆ ಬರುವಂತಹ ಈ ಒಂದು ಹಬ್ಬ ತುಂಬಾನೇ ಪ್ರಾಮುಖ್ಯತೆಯನ್ನ ಕೂಡ ಪಡೆದಿರುವಂತದ್ದು. ಹಾಗೆ ಸುಗ್ಗಿ ಹಬ್ಬ ಅಂತ ಕೂಡ ಕರೆಯುವಂತಹ ಈ ಒಂದು ಮಕರ ಸಂಕ್ರಮಣವನ್ನ ಎಲ್ಲರೂ ಕೂಡ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಾರೆ. ಇನ್ನ ಇವತ್ತು ನಾವು ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಇರುವಂತದ್ದು. ಇನ್ನ ಕಾಡುಮಲ್ಲೇಶ್ವರ ದೇವಸ್ಥಾನದ ಒಂದು ಇತಿಹಾಸವನ್ನ ಹೇಳೋದಾದ್ರೆ 17ನೇ ಶತಮಾನದಲ್ಲಿ ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಗಿರುವಂತದ್ದು. 17ನೇ ಶತಮಾನದಲ್ಲಿ ಅಂದ್ರೆ ಅಂದಿನಿಂದ ಇಂದಿನವರೆಗೂ ಕೂಡ ಇಲ್ಲಿ ಶಿವನಿಗೆ ಒಂದು ಸಮರ್ಪಿತವಾದಂತಹ ದೇವಸ್ಥಾನ ಇದಾಗಿದೆ. ವಿಶೇಷ ಪೂಜಾ ಕೈಂಕರ್ಯಗಳನ್ನ ಕೂಡ ಇವತ್ತು ನಡೆಸಲಾಗಿರುವಂತದ್ದು. ಮಕರ ಸಂಕ್ರಮಣದ ಒಂದು ವಿಶೇಷವಾದಂತಹ ಅಭಿಷೇಕಗಳನ್ನ ಕೂಡ ಮಾಡಲಾಗಿರುವಂತದ್ದು. ಇನ್ನ ದೇವಸ್ಥಾನವನ್ನ ನೀವೆಲ್ಲ ಕೂಡ ನೋಡೋದಾದ್ರೆ ಕಬ್ಬುಗಳಿಂದ ಸಿಂಗಾರವನ್ನ ಮಾಡಿರುವಂತದ್ದು, ಹಾಗೆ ಹೂಗಳಿಂದ ಕೂಡ ಅಲಂಕಾರವನ್ನ ಮಾಡಿರುವಂತದ್ದು. ಸಾಕಷ್ಟು ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ, ಶಿವನ ಒಂದು ಭಕ್ತಿಗೆ ಪಾತ್ರ ಆಗ್ತಾ ಇದ್ದಾರೆ, ಶಿವನ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ ಅಂತಾನೆ ಹೇಳ್ಬೋದು. ಇನ್ನ ಕಾಡುಮಲ್ಲೇಶ್ವರ ದೇವಸ್ಥಾನದ ಅರ್ಚಕರು ನಮ್ಮೊಟ್ಟಿಗಿದ್ದಾರೆ. ಅವರು ಈ ಒಂದು ದೇವಸ್ಥಾನದ ಬಗ್ಗೆ ಹಾಗೆ ಮಕರ ಸಂಕ್ರಾಂತಿಯ ಬಗ್ಗೆ ಏನ್ ಮಾತನಾಡ್ತಾರೆ ಮಾತಾಡಿಸ್ತಾ ಹೋಗೋಣ. ನಮಸ್ತೆ ಗುರುಗಳೇ. ನಮಸ್ಕಾರ. ಹೇಳಿ. ನಿಮ್ ಹೆಸರು? ಚಂದ್ರಶೇಖರ್ ಅಂತ. ಓಕೆ. ಎಷ್ಟು ವರ್ಷದಿಂದ ಇಲ್ಲಿ ದೇವಸ್ಥಾನದಲ್ಲಿ ಅರ್ಚಕರಾಗಿ ಕೆಲಸವನ್ನು ಮಾಡ್ತಾರೆ? 40 ವರ್ಷದಿಂದ ದೇವಸ್ಥಾನಕ್ಕೆ. ಇನ್ನ ಮಕರ ಸಂಕ್ರಾಂತಿ ಅಂತ ಬಂದಾಗ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ? ಮಕರ ಸಂಕ್ರಾಂತಿ ಅಂತಂದ್ರೆ ಎಳ್ಳು ಬೆಲ್ಲ. ಎಳ್ಳು ಅಂತಂದ್ರೆ ಕಹಿ, ಬೆಲ್ಲ ಅಂದ್ರೆ ಸಿಹಿ. ಕಷ್ಟ ಸುಖಗಳನ್ನ ಜೊತೆಲಿ ತಗೊಂಡು ಹೋಗ್ಬೇಕು. ಮತ್ತೆ ಕಾಡುಮಲ್ಲೇಶ್ವರ ದೇವಸ್ಥಾನ ಉದ್ಭವ ಆಗಿರ್ತಕ್ಕಂಥ ದೇವಸ್ಥಾನ, ಸ್ವಯಂಭೂ ಪ್ರಾಚೀನವಾಗಿರ್ತಕ್ಕಂಥ ದೇವಸ್ಥಾನ. ಒಂದು 500 ವರ್ಷಗಳ ಹಳೆಯ ದೇವಸ್ಥಾನ. ಇಲ್ಲಿ ಬಂದು ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿದ್ರೆ ಅವ್ರ ಮನಸ್ಸಿಗೆ ಏನು ಶಾಂತಿ ಸಿಗುತ್ತೆ ಅಂತೆಲ್ಲ ಭಕ್ತಾದಿಗಳು ಬರ್ತಾರೆ. ಮತ್ತೆ ಮಲ್ಲೇಶ್ವರ ಅಂತ ಹೆಸರು ಬರಬೇಕಂದ್ರೆ ಕಾಡುಮಲ್ಲೇಶ್ವರನೇ ಸಾಕ್ಷಿ. ವಿಶೇಷ ಏನಪ್ಪಾ ಅಂತಂದ್ರೆ ಮಲ್ಲಿಕಾರ್ಜುನಿಗೆ ರುದ್ರಾಭಿಷೇಕ ಮಾಡಿದ್ದೀವಿ. ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ, ಎಳ್ನೀರೆಲ್ಲ ಅಭಿಷೇಕ ಮಾಡಿದ್ದೀವಿ. ಮತ್ತು ರುದ್ರಾಭಿಷೇಕ ಆದಮೇಲೆ ಎಲ್ಲರಿಗೂ ಪ್ರಸಾದ ವಿನಿಯೋಗಗಳು ಮಾಡ್ತೀವಿ. ಸಾಯಂಕಾಲ ಎಲ್ಲರಿಗೂ ಎಳ್ಳು ಬೆಲ್ಲ ಇದು ಮಾಡ್ತೀವಿ. ಸಾಯಂಕಾಲ ಹಸು ಕರುಗಳೆಲ್ಲ ಬರ್ತವೆ, ಅದಕ್ಕೆಲ್ಲ ಗೋ ಪೂಜೆಗಳನ್ನು ಮಾಡಿ ಮತ್ತು ಸಾಯಂಕಾಲ ತನಕ ಪೂಜೆಗಳೆಲ್ಲ ಮಾಡ್ತಾ ಇರ್ತೀವಿ. ಬಂದವರಿಗೆ ಸ್ತೋತ್ರಗಳನ್ನು ಪೂಜೆಗಳನ್ನು ಮಾಡ್ತಾ ಇರ್ತೀವಿ. ವಿಶೇಷ ಪ್ರಸಾದ ಏನಾದರೂ ಅದೇ ಸಿಹಿ ಪೊಂಗಲ್, ಖಾರ ಪೊಂಗಲ್, ಸಿಹಿ ಪೊಂಗಲ್, ಖಾರ ಪೊಂಗಲ್ ಎರಡನ್ನೂ ಮಾಡ್ತಾ ಇದ್ದೀವಿ. ಭಕ್ತಾದಿಗಳಲ್ಲಿ ಕೊಡ್ತಾ ಇದ್ದೀವಿ ಮೇಡಮ್. ಮತ್ತೆ ಉದ್ಭವ ದೇವಸ್ಥಾನ, ಇಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ದೇವರ ದರ್ಶನವನ್ನು ಮಾಡಿದ್ರೆ ನಮಗೆ ಪುಣ್ಯ ಪ್ರಾಪ್ತಿ ಸಿಗುತ್ತೆ, ನಮ್ಗೆ ಒಳ್ಳೇದಾಗುತ್ತೆ ಅನ್ನೋಕ್ಕೋಸ್ಕರ ಎಲ್ಲ ಇಲ್ಲಿ ಬರ್ತಾ ಇದ್ದಾರೆ ಮೇಡಮ್. ನಮ್ಮ ಅಶ್ವವೇಗ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ಮಕರ ಸಂಕ್ರಾಂತಿಯ ಒಂದು ಶುಭಾಶಯವನ್ನ ಕೋರಿ. ಎಲ್ಲರಿಗೂ ಒಳ್ಳೇದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ತನ್ಮಂಗಳ ಭವಂತು. ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ನಗ್ನಾಗ್ತಾ ಇರಬೇಕು. ಎಲ್ಲ ಎಳ್ಳು ಬೆಲ್ಲ ತಿಂದು, ಎಳ್ಳು ಅಂತಂದರೆ ಕಹಿ, ಬೆಲ್ಲ ಅಂದರೆ ಸಿಹಿ, ಕಷ್ಟ ಸುಖವನ್ನು ಜೊತೆಲಿ ತೊಗೊಂಡೋಗ್ಬೇಕಾಗಿದೆ ಜೀವನ. ಮಕರ ಸಂಕ್ರಾಂತಿ ಎಲ್ಲ ಭಗವಂತ ಕಾಡುಮಲ್ಲೇಶ್ವರಗೆಲ್ಲ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ.